ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನದಿ ವ್ಲಾಗ್ಸ್. ನಾನು ಇವಾಗ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಟೆಂಪಲ್ ಸ್ಟೈಲ್ ಚಿತ್ರಾನ್ನ, ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಕೊಡ್ತಾರಲ್ಲ ಆ ರೀತಿ ಈ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದರ ರೆಸಿಪಿ ಬೇಕಾದರೂ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ನೋಡಿ ಹಾಗೂ ನೀವು ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮನೆಯಲ್ಲಿ ನುಗ್ಗೆ ಸೊಪ್ಪಿತ್ತು, ಅದರಿಂದ ನುಗ್ಗೆ ಸೊಪ್ಪು, ಆನಿಯನ್ನು, ಸಬಾಕ್ಷಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಪಕೋಡ ಮಾಡೋಣ, ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ, ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪಕೋಡ ಮಾಡೋದಕ್ಕೆ. ನುಗ್ಗೆ ಸೊಪ್ಪಿನ ಪಕೋಡ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಬ್ರೇಕ್ಫಾಸ್ಟ್ ರೆಡಿ ಆಯಿತು, ಚಿತ್ರಾನ್ನ ಹಾಗೂ ಪಕೋಡ. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೇನೋ ಅಂತ ನೋಡೋಣ. ನಾಳೆ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ, ಅದಕ್ಕೋಸ್ಕರ ಇವಾಗ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಚಪಾತಿ ಹಾಗೂ ಕಡಲೆಪುರಿ ಒಗ್ಗರಣೆ, ಚಿಪ್ಸು ಇದನ್ನೆಲ್ಲ ತೇಲಿಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಇವಾಗ ಆಂಟಿ ಕಡಲೆಪುರಿ ಒಗ್ಗರಣೆ ಹಾಕ್ತಾ ಇದ್ದಾರೆ. ನಾನು ಇನ್ನೂ ಫ್ರೆಶ್ ಅಪ್ ಆಗಿರಲಿಲ್ಲ. ಇದೆಲ್ಲ ಕೆಲಸ, ತಿಂಡಿ ಮಾಡ್ಕೊಳ್ಳೋದೆಲ್ಲ ಕೆಲಸ ಮುಗಿಸಿ ಆಮೇಲೆ ಸ್ವಲ್ಪ ಮನೆ ಒರೆಸೋದು, ಕ್ಲೀನ್ ಮಾಡೋದಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಇನ್ನೂ ಫ್ರೆಶ್ ಅಪ್ ಆಗಿರಲಿಲ್ಲ. ಇವಾಗ ಕಡಲೆಪುರಿ ಒಗ್ಗರಣೆ ಹಾಕಿದ್ದಾಯಿತು. ಚಿಪ್ಸ್ನೆಲ್ಲ ತೇಲಿಸ್ಬಿಟ್ಟು ಬಿಡ್ತೀವಿ. ನಾಳೆಗೆ ತೊಗೊಂಡೋಗೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನೈಟೇ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ರೆ ಬೆಳಗ್ಗೆಗೆ ರೆಡಿಯಾಗಿ ಹೋಗೋದಕ್ಕೆ ಈಸಿ ಆಗುತ್ತಲ್ಲ. ಅದಕ್ಕೆ ಇದೆಲ್ಲ ಕೆಲಸ ಮಾಡಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ಎನರ್ಜಿ ಬೇಕಲ್ಲ, ಅದಕ್ಕೋಸ್ಕರ ಪೈನಾಪಲ್ ಇತ್ತು, ಹಬ್ಬಕ್ಕೆ ತಂದಿದ್ದು, ಅದರದ್ದೇ ಪೈನಾಪಲ್ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಊಟ ಮಾಡಿ ಮತ್ತೆ ಬ್ಯಾಕ್ ಟು ವರ್ಕ್ ಥರ ಇವಾಗ ಚಪಾತಿನ ಮಾಡ್ತಾಯಿದ್ದೀವಿ. ನಮ್ಮ ಪಾಪುಗೆ ಅಂತ ಪ್ಲೇನ್ ಚಪಾತಿ, ನಮಗೆ ಖಾರ ಚಪಾತಿ ಮಾಡ್ಕೊತಾ ಇದ್ದೀವಿ. ಖಾರ ಚಪಾತಿ ತುಂಬಾ ಈಸಿಯಾಗಿ ನಾವು ಮಾಡ್ಕೋಬೋದು. ಕಡಲೆ ಬೀಜ ಹಾಗೂ ಒಣಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಹಿಟ್ಟನ್ನು ಕಲಿಸ್ಕೊಂಡ್ರೆ ಖಾರ ಚಪಾತಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ನೆಂಚ್ಕೊಳ್ಳೋಕೆ ಏನೂ ಬೇಕಾಗಿರಲ್ಲ, ಉಪ್ಪಿನಕಾಯಿ, ಚಟ್ನಿ ಪುಡಿ ಆ ಥರದ್ದೇನೂ ಬೇಕಾಗಿರಲ್ಲ. ಅದರಲ್ಲೇ ನಾವು ಖಾರಕ್ಕೆ ಅಂತ ಒಣಮೆಣ್ಸಿನ್ಕಾಯಿ ಹಾಕಿರ್ತಾವಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲ ನೀವು ಟ್ರೈ ಮಾಡಿ. ಜಾಸ್ತಿ ಏನೂ ಮಾಡ್ಕೊಂಡಿಲ್ಲ, ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡ್ವಿ. ಹೋಗ್ತಾ ಇರೋದು 2 ಡೇಸ್ಗಷ್ಟೇ ಅಲ್ವಾ, ಇಷ್ಟೇ ಸಾಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ಮಾಡ್ಕೊಂಡ್ವಿ. ನಾಳೆ ಟ್ರಾವೆಲ್ ಮಾಡ್ತಿರೋದ್ರಿಂದ ವಿಶಾಲ್ ಮಾರ್ಟ್ಗೆ ಬಂದಿದ್ವಿ, ಸ್ವಲ್ಪ ಶಾಪಿಂಗ್ ಇತ್ತು. ಇವಾಗ ಕ್ವಿಕ್ಕಾಗಿ ಶಾಪಿಂಗ್ನ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗಬೇಕು. ಇನ್ನೂ ಡಿನ್ನರ್ ಪ್ರಿಪೇರ್ ಮಾಡಿಲ್ಲ, ಹಾಗೆ ಇನ್ನೂ ಪ್ಯಾಕಿಂಗ್ ಅಂತೂ ಏನೂ ಮಾಡೇ ಇಲ್ಲ, ಇನ್ನೂ ಪ್ಯಾಕಿಂಗ್ ಬೇರೆ ಮಾಡ್ಕೊಬೇಕು. ಬನ್ನಿ ಇವಾಗ ಬೇಗ ಶಾಪಿಂಗ್ನ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದು ಊಟ ಎಲ್ಲ ಮಾಡಿ ಇವಾಗ ಪ್ಯಾಕಿಂಗ್ನ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಪ್ಯಾಕಿಂಗು ಮುಗಿತಾ ಬಂತು. ನೈಟ್ ಮತ್ತು ಪ್ಯಾಕಿಂಗ್ ಎಲ್ಲ ಮುಗಿಸಿ ಮಲಗೋ ಅಷ್ಟರಲ್ಲಿ 12:30 ಆಗಿಬಿಟ್ಟಿತ್ತು. ಮತ್ತು ಈ ವ್ಲಾಗ್ನ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನದಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಎಲ್ಲಿಗೆ ಹೋಗ್ತಿದ್ದೀವಿ, ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಿಮಗೆ ಹೋಗ್ತಾ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮನೆ ಬಿಡೋಷ್ಟರಲ್ಲೇ 9 o'clock ಆಗಿಬಿಟ್ಟಿತ್ತು. ಬ್ರೇಕ್ಫಾಸ್ಟ್ ಮಾಡಿದ್ದೆ ಬೆಳಗ್ಗೆ. ಬ್ರೇಕ್ಫಾಸ್ಟ್ ಮಾಡಿ ತಿಂದು ಹೊರಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಬ್ರೇಕ್ಫಾಸ್ಟ್ಗೆ ಅಂತ ಪಲಾವ್ ಮಾಡಿದ್ದೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಇವಾಗ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಪಾಪು ಕಾರ್ ಹತ್ತಿದ ತಕ್ಷಣ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು. ನೈಟ್ ಮಲಗಿದ್ದು ಲೇಟು, ಬೆಳಗ್ಗೆ ಬೇಗ ಎದ್ದಿದ್ಲು. ಸ್ವಲ್ಪ ಕ್ರ್ಯಾಂಕಿ ಆಗಿಬಿಟ್ಟಿದ್ಲು, ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ಮಲಗಿಸಿದ್ದೆ. ಇವಾಗ ನಾವಿದ್ದೀವಿ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ. ಆನ್ ದ ವೇ ಹೋಗ್ತಾ ಹೀಗೆ ನೋಡ್ಕೊಂಡು ಹೋಗೋಣ ಯಡಿಯೂರನ್ನ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಬನ್ನಿ ಇವಾಗ ಒಳಗಡೆ ದರ್ಶನ ಮಾಡೋಕ್ಕೆ ಹೋಗೋಣ. ಬಾಯ್ ಲಿಚಿನಿ.
ಆಮೇಲೆ ಅದನ್ನು ಹೆಂಗಮ್ಮ ಹೆಂಗ್ ಕುಚ್ಚು ಹಂಗೆ ಕೂತು ಪುಟ್ಟ ಅಮ್ಮ ದರ್ಶನ ಎಲ್ಲ ತುಂಬ ಚೆನ್ನಾಗೇ ಆಯಿತು. ರಶ್ ಏನೂ ಇರಲಿಲ್ಲ. ಆರಾಮಾಗಿ ಹೋಗಿ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಯಡಿಯೂರಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಟಿದ್ದು ಹಳೇಬೀಡು ಹಾಗೂ ಬೇಲೂರಿಗೆ. ಬನ್ನಿ ಹೋಗೋಣ, ಹೇಗೆಲ್ಲ ಇದೆ ಹಳೇಬೀಡು ಬೇಲೂರು ಅಂತ ನೋಡೋಣ. ನನಗೆ ನೀವು ನೋಡಿದ ನೆನಪಿಲ್ಲ, ಇದೇ ಫಸ್ಟ್ ಟೈಮ್ ಅಂತ ಅಂದ್ಕೊತೀನಿ, ಗೊತ್ತಿಲ್ಲ. ಬನ್ನಿ ನಿಮಗೂ ಹಾಗೆ ಕರ್ಕೊಂಡು ಹೋಗ್ತೀನಿ. ನಮ್ಮ ಪಾಪು ನೋಡಿ ಚೆನ್ನಾಗಿ ಆಟ ಆಡ್ತಾಯಿದ್ಲು. ನಿದ್ದೆ ಎಲ್ಲ ಆಗಿತ್ತಲ್ಲ, ಇವಾಗ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ಆ ಗುಂಡನ್ನು ಯಾವಾಗಲೂ ಜೊತೆಯಲ್ಲೇ ಕರ್ಕೊಂಡು ಬರ್ತಾಳೆ, ಎಲ್ಲೋದ್ರೂ ಸರಿ ಆ ಬೊಂಬೆ ಅವಳ ಜೊತೆಯಲ್ಲೇ ಇರಬೇಕು. ಅದನ್ನು ಸಹ ಎತ್ಕೊಂಡು ಬಂದಿದ್ಲು ಟ್ರಿಪ್ಗೆ. ಅವಳು ಖುಷಿಯಾಗಿದ್ದರೆ ಅಷ್ಟೇ ಸಾಕಲ್ಲ, ಅದನ್ನು ಎತ್ಕೊಂಡು ಆಟ ಆಡ್ಕೊಂಡಿದ್ಲು. ನಮಗೂ ಹಾಗೆ ಚೆನ್ನಾಗಿ ಟೈಮ್ ಪಾಸ್ ಆಗ್ತಾಯಿತ್ತು. ಅವಳಿರೋದ್ರಿಂದ ಬೇಜಾರೇನೂ ಅನ್ನಿಸ್ಲಿಲ್ಲ. ಅವಳು ಮಲ್ಕೊಂಡಾಗ ನಾನು ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾಯಿದ್ದೆ. ಅಂದವೇ ಹೋಗ್ತಾ ಹಾಗೆ ಸುಟ್ಟಿರೋ ಜೋಳ ಕಾಣಿಸ್ತು, ಅದನ್ನು ತಿನ್ಕೊಂಡು ಚೇಪೆಕಾಯಿ, ಸೌತೆಕಾಯಿ, ಎಳ್ಳೀರು ಎಲ್ಲ ಕುಡ್ಕೊಂಡು ಹೊರಟ್ವಿ. ಮನೆಯಿಂದ ಎಷ್ಟೇ ತೊಗೊಂಬಂದಿದ್ರು ಸಹ ಆಚೆದು ಈ ಥರದ್ದೆಲ್ಲ ನೋಡಾದ್ಮೇಲೆ ಇಷ್ಟ ಆಗುತ್ತೆ ಅಲ್ವಾ, ಹಾಗೆ ತೊಗೊಂಡು ನಾವು ತಿನ್ಕೊತ ಹೊರಟ್ವಿ. ನಾನಂತೂ ಸುಟ್ಟಿರೋ ಜೋಳ ಎಲ್ಲ ತಿಂದು ತುಂಬಾ ವರ್ಷನೇ ಆಗಿಬಿಟ್ಟಿತ್ತು. ಸುಟ್ಟಿರೋ ಜೋಳದ ಮೇಲೆ ಉಪ್ಪು, ಹುಳಿ, ಖಾರ ಎಲ್ಲ ಹಾಕ್ಕೊಡ್ತಾರಲ್ಲ, ಆ ಟೇಸ್ಟೇ ಬೇರೆ. ಎಲ್ಲ ತಿಂದ್ಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಚೆನ್ನಾಗಿ ಇನ್ನೊಂದು ರೌಂಡ್ ನಿದ್ದೆ ಮಾಡಿ ಅಷ್ಟರಲ್ಲಿ ಬಂದೇ ಬಿಡ್ತು ನಮ್ಮ ಹಳೇಬೀಡು. ಬನ್ನಿ ಹೋಗಿ ನೋಡೋಣ ಯಾವ ರೀತಿ ಇದೆ ಹಳೇಬೀಡು ಅಂತ ಅಂದ್ಬಿಟ್ಟು. ಬನ್ನಿ ಹೋಗಿ ಒಳಗಡೆ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ನಾವು ಎಂಟ್ರಿ ಆಗ್ತಾಯಿದ್ದೀವಿ ಹಳೇಬೀಡು ಒಳಗಡೆ. ಬನ್ನಿ ಹೋಗಿ ನೋಡೋಣ. ಇವಾಗ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಅಂತ ಯಾರಿದ್ದಾರೆ ಗೊತ್ತಾ? ಬನ್ನಿ ಇವಾಗ ತೋರಿಸ್ತೀನಿ. ನೋಡಿ, ಇಲ್ಲಿ ಗಣೇಶನ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕ್ಯೂಟಾಗಿದೆ ಅಲ್ಲ. ಪಾಪ ಕೈ ಮುರಿದೋಗ್ಬಿಟ್ಟಿದೆ ಅದಕ್ಕೆ. ಓಕೆ, ಬನ್ನಿ ಇವಾಗ ಒಳಗಡೆ ಹೋಗಿ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋಣ, ಏನೆಲ್ಲ ಇದೆ ಹೇಗಿದೆ ಅಂತ. ನನಗಿಲ್ಲಿನ ಗಾರ್ಡನ್ ಮಾತ್ರ ಸಖತ್ ಇಷ್ಟ ಆಯಿತು. ಹೆಂಗಿದೆ ನೋಡಿ, ಒಳ್ಳೆ ಸೂಪರಾಗಿದೆ ಅಲ್ಲ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿನ ಗ್ರೀನರಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಅಂತ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಮ್ಮ ಪಾಪುಗೂ ಈ ಗ್ರೀನರಿ ಗಾರ್ಡನ್ ಎಲ್ಲ ಸಖತ್ ಇಷ್ಟ ಆಗಿಬಿಟ್ಟಿತ್ತು. ಅವಳಂತೂ ಕೈಗೆ ಸಿಗ್ತಿರ್ಲಿಲ್ಲ, ಓಡಿ ಓಡಿ ಹೋಗ್ತಾ ಇದ್ಲು. ನನಗೆ ಭಯ ಆಗ್ತಿತ್ತು ಆ ಹುಲ್ಲಲ್ಲಿ ಓಡಾಡೋಕ್ಕೆ, ಎಲ್ಲಿ ಹಾವಿರುತ್ತೋ ಅಥವಾ ಹುಳ ಇರುತ್ತೋ ಅಂತ. ಅವಳಿಗಂತೂ ಏನು ಭಯನೇ ಇಲ್ಲ ಸ್ವಲ್ಪನಾದರೂ. ಜಿಂಕೆ ಮರಿ ಓಡ್ತಾ ಇದ್ಲು ಹಂಗೆ. ಅವಳಿಗೆ ಅಲ್ಲಿಂದ ವಾಪಸ್ ಬರೋಕ್ಕೆ ಅವಳಿಗೆ ಇಷ್ಟನೇ ಇರಲಿಲ್ಲ. ನಾನೊಂದ್ಸಲ ಓಡೋಗೋದು, ಅವಳಿಂದ ಕರ್ಕೊಂಬರೋಕ್ಕೆ ಅವಳು ಇನ್ನೂ ಮುಂದಕ್ಕೆ ಓಡಿ ಹೋಗ್ತಾಯಿದ್ಲು. ಒಂದ್ಸಲ ಆಂಟಿ ಹೋಗೋರು, ಹಿಂಗೆ ಫೈನಲಿ ಹಂಗೋ ಹಿಂಗೋ ಮಾಡಿ ಅವಳನ್ನ ವಾಪಸ್ ಕರ್ಕೊಂಡು ಬಂದ್ವಿ. ಅಲ್ಲಿ ಫೋಟೋಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಕ್ಲಿಪ್ಪಿಂಗು ಸಹ ನಾನು ಇದರಲ್ಲಿ ಆ್ಯಡ್ ಮಾಡಿರ್ತೀನಿ, ನೋಡ್ಬೋದು. ಹಾಗೆ ಈ ಗ್ರೀನರಿನ ನೋಡಿ ನೀವು ಎಂಜಾಯ್ ಮಾಡಿ.
ಹಳೇಬೀಡನ್ನ ನೋಡಿಕೊಂಡು ಅಲ್ಲೇ ಹೋಟೆಲಲ್ಲಿ ಊಟ ಮಾಡಿಕೊಂಡು ಇವಾಗ ನಾವು ಹೊರಟಿದ್ದು ಬೇಲೂರು ಕಡೆಗೆ. ಬನ್ನಿ ಇವಾಗ ಬೇಲೂರು ನೋಡೋಣ, ಹೋಗ್ಬಿಟ್ಟು ಹೇಗಿದೆ ಏನು ಅಂತ ಎಕ್ಸ್ಪ್ಲೋರ್ ಮಾಡೋಣ. ಶಿಲೆಗಳು ಸಂಗೀತವ ಹಾಡಿದೆ ಬೇಲೂರ ಗುಡಿಯಲ್ಲಿ, ಕೇಶವನ ಎದುರಲ್ಲಿ ಅನುಕ್ಷಣ ಪ್ರತಿಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವ ಹಾಡಿದೆ, ಶಿಲೆಗಳು ಸಂಗೀತವ ಹಾಡಿದೆ. ನಿಮಗೂ ಬೇಲೂರನ್ನ ನೋಡಿದ ತಕ್ಷಣ ಈ ಸಾಂಗ್ ನೆನಪಾಯ್ತಾ? ನೆನಪಾಗಲೇಬೇಕು. ನನಗೂ ಹಾಗೆ ಟೆಂಪಲ್ಗೆ ಎಂಟ್ರಿ ಆಗಿದ ತಕ್ಷಣ ಈ ಸಾಂಗ್ ಪಟ್ ಅಂತ ನೆನಪಾಯಿತು. ಸೊ ಹಾಗೆ ಚಿಕ್ಕದಾಗಿ ಒಂದು ಲೈನ್ನ ಹಾಡಿದ್ದೀನಿ. ಚೆನ್ನಾಗಿಲ್ಲ ಅಂತ ಅಂದರೆ ಅಥವಾ ಹಾಡಿರೋ ತಪ್ಪಾಗಿದ್ದರೆ, ವಾಯ್ಸ್ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಆರ್ನ ಬರ್ತಾ ಆನ್ ದ ವೇಯಲ್ಲಿ ಮಲ್ಕೊಂಡ್ಬಿಟ್ಟಿದ್ಲು. ಸೊ ಹಾಗೆ ಎತ್ಕೊಂಡು ಬಂದಿದ್ವಿ. ಇನ್ನೂ ಜಸ್ಟ್ ಅವಾಗ ತಾನೇ ಎದ್ದಿದ್ಲು ಅವಳು. ಇನ್ನೂ ನಿದ್ದೆ ಬರ್ತಾ ಇತ್ತು ಅವಳಿಗೆ. ಮಲ್ಕೊಂಡು ಹಾಗೆ ನೋಡಿಕೊಂಡು ಬರ್ತಾ ಇದ್ಲು ಅವಳು. ನಿದ್ದೆ ಇಲ್ಲ ಅಂದಿದ್ರೆ ನಮ್ಮ ಕೈಗೆ ಸಿಗ್ತಾ ಇದ್ಲು ಅವಳು. ಹೈಪರ್ ಆ್ಯಕ್ಟಿವ್ ಆಗಿ ಆ ಕಡೆ ಈ ಕಡೆ ಓಡ್ತಾ ಇದ್ಲು. ಇವಾಗ ಸದ್ಯಕ್ಕೆ ನಿದ್ದೆ ಬರ್ತಿರೋದ್ರಿಂದ ಸೈಲೆಂಟಾಗಿ ಮಲ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ತಾ ಇದ್ಲು. ಈ ದೇವಸ್ಥಾನನೂ ಅಷ್ಟೇ ಚೆನ್ನಾಗಿತ್ತು. ಇಲ್ಲಿ ಜಾಸ್ತಿ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಏನೂ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ನೋಡಿಕೊಂಡು ಬಂದ್ಬಿಟ್ವಿ. ಈ ಹಳೆ ಕಾಲದ ದೇವಸ್ಥಾನಗಳು ನೋಡೋದೇ ಒಂದು ಚೆಂದ. ಎಷ್ಟು ಚೆನ್ನಾಗಿ ಆ ಬಂಡೆಗಳ ಮೇಲೆ ಕೆತ್ತನೆ ಮಾಡಿರ್ತಾರೆ ಅಲ್ವಾ, ಅದನ್ನು ನೋಡೋದಕ್ಕೆ 2 ಕಣ್ಣುಗಳು ಸಾಕಾಗಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಅಲ್ಲಿ ಇಲ್ಲಿ ಸ್ವಲ್ಪ ಡ್ಯಾಮೇಜ್ಗಳು ಆಗಿದೆ, ಅದನ್ನು ನೋಡಿದಾಗ ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಬೇಲೂರನ್ನ ನೋಡಿಕೊಂಡು ಇವಾಗ ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ನಾವಿವಾಗ ಶೃಂಗೇರಿಗೆ ಹೊರಟಿದ್ದೀವಿ. ಮೇಯ್ನ್ ನಾವು ಬಂದಿದ್ದೆ ಶೃಂಗೇರಿಗೋಸ್ಕರ, ಅದು ನಮ್ಮ ಪಾಪಕ್ಕೋಸ್ಕರ.
ಏನಕ್ಕಪ್ಪ ಶೃಂಗೇರಿಗೆ ಅಂದರೆ ಅವಳಿಗೆ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಅಂತ ನಾವಿವಾಗ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ನೈಟ್ ಹಾಲ್ಟ್ ಅಲ್ಲೇ ಇದ್ದು ಬೆಳಗ್ಗೆನೇ ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಮತ್ತೆ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಯಾವ ಪ್ಲೇಸ್ಗೆ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಕಾಯ್ತಾ ಇರಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಇವಾಗ ನಾವು ಶೃಂಗೇರಿನ ರೀಚ್ ಆದ್ವಿ. ರೀಚ್ ಆಗೋಷ್ಟರಲ್ಲಿ 10 o'clock ಆಗಿತ್ತು. ಈ ವ್ಲಾಗ್ನ ನಾನು ಮತ್ತೆ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್, ಬಾಯ್.